ನನ್ನ ಬೈಕ್ ಟನಲ್ಲೆಲ್ಲ ಹೋಗ್ತಿರೋದು ಫಸ್ಟ್ ಟೈಮ್. ನೋಡಿ ಟೈಮ್ ನಾವು ಪುಣೆಗೆ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಯಿತು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿ ಆರ್ ಟೂ ಮಚ್ ಎಕ್ಸೈಟೆಡ್ ಫಾರ್ ಅವರ್ ಟ್ರಿಪ್. ಯಾಕಂದರೆ ನಾವು ಇವಾಗ ಗುಜರಾತಿಗೆ ರನ್ ಆಫ್ ಕಚ್ ಹೋಗ್ತಾ ಇದ್ದೀವಿ. ಇವತ್ತು ಡೇ 1. ಟುಡೇ ವಿ ಆರ್ ರೈಡಿಂಗ್ ಫ್ರಮ್ ಬೆಂಗಳೂರು ಟು ಪುಣೆ. ಇವತ್ತು ನಾವು ಬೆಂಗಳೂರಿಂದ ಪುಣೆಗೆ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟ್ ಆಗಿರ್ತೀವಿ ಇವತ್ತು, ಯಾಕಂದರೆ ಇವತ್ತು ನಾವು 850 ಕಿಲೋಮೀಟರ್ಸ್ ರೈಡ್ ಮಾಡಬೇಕು. ಸೊ ಲೆಟ್ಸ್ ಸಿ, ಹೋಪ್ಫುಲಿ ನಾವು ಅದೇ 850 ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ ಅನ್ಕೋತಿದ್ದೀವಿ. ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 5:20 ಆಗಿದೆ. ಸೊ ನಾನು, ನಮ್ಮ ವೈಫು ಮತ್ತು ನಮ್ಮ ಫ್ರೆಂಡ್ ಇದ್ದಾನೆ, ಅವ್ರ ವೈಫು, ಇನ್ನು 3 ಫ್ರೆಂಡ್ಸ್, ಟೋಟಲ್ 4 ಗಾಡಿ. ಸೊ ನಾವು ಇವಾಗ ಫಸ್ಟ್ ಎಲ್ಲರೂ ಒಂದು ಕಡೆ ಸಿಗ್ತೀವಿ. ಸಿಕ್ಕಾದ್ಮೇಲೆ ಇವಾಗ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ, ಎಲ್ಲ ಬೈಕ್ಸ್ ರೆಡಿ ಆಗಿದ್ದಾವೆ. ಫುಲ್ಲಿ ಲೋಡೆಡ್ ವೆಹಿಕಲ್ಸ್, ಫುಲ್ ವೆಹಿಕಲ್ಸ್ ಎಲ್ಲ ಲೋಡ್ ಆಗಿದ್ದಾವೆ. ಇನ್ನೇನು ಇಲ್ಲೇ ರಾಮೇಶ್ವರಮಲ್ಲಿ ಸೇಮ್ ಕಾಫಿ ಕುಡ್ಕೊಂಡು ವಿಲ್ ಸ್ಟಾರ್ಟ್ ಅವರ್ ರೈಡ್. ಟೈಮ್ ಈಗ 6:30, 6:15 ಆಗಿದೆ. ಎಲ್ಲ ಫುಲ್ ಲಗೇಜು, 10 days ಲಗೇಜು. ನಾನೇ 100 ಹೋಗ್ತಿದ್ದೇನೆ, 110 ಹೋಗ್ತಿದ್ದೇನೆ. ಸಿಂಗಲ್ ಹ್ಯಾಂಡ್ ರೈಡಿಂಗ್. ಮತ್ತೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಇಲ್ಲಿ ಶಿವ ಹೋಟೆಲ್ ಅಂತೇಳಿ ಹರಿಹರದಲ್ಲಿ ನಿಂದಿರಿಸಿದ್ದೀವಿ. ಬೆಂಗಳೂರಿಂದ ಬೆಳಗ್ಗೆ ನಾವು 6 o'clock ಸ್ಟಾರ್ಟ್ ಆಗಿದ್ವಿ. ಇಲ್ಲಿಗೆ ಟೋಟಲಾಗಿ 280 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಈಗ ಟೈಮ್ 11 ಆಗಿದೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಅಲ್ಲಿಂದ ಪಿಕ್ ಮಾಡಿ ಲಂಚಿಗೆ ನಿಪ್ಪಾಣಿಯಲ್ಲಿ ನಿಂದಿರ್ತೀವಿ. ಸೊ ನೋಡಿ ಎಲ್ಲ ರೆಡಿ ಆದರು. ನೆಕ್ಸ್ಟ್ ಸ್ಟಾಪ್ ಹುಬ್ಬಳ್ಳಿ ಹೋಗಿ ನಿಂದಿರ್ತೀವಿ ನಾವು. ನೋಡಿ ವಿಡಿಯೋಗ್ರಫಿ ಫೋಟೋಗ್ರಫಿ ಆಗ್ತಾಯಿದೆ. ಚೆಫ್ದು ಮಾಡಿಲ್ಲ ಬಿಡ್ಲೆ. ಹಾಂ ಇವಾಗ ಹಾಕ್ಲೆ. ನೋಡಿ ಇವನೊಂದು ಹೆಡ್ ಮಾಸ್ಕ್ ತಂದಿದ್ದಾನೆ. ದಟ್ ಈಸ್ ಅಮೇಝಿಂಗ್ ಹೆಡ್ ಮಾಸ್ಕ್. ಹೌದು, ತೆಗೆದು ಒಳಗಿಡ್ರಿ. ಈಗ ಹಾಕ್ದೆ ನೋಡಿ, ಇದೆ ಅಲ್ಟಿಮೇಟ್ ಹೆಡ್ ಮಾಸ್ಕ್. ಸ್ಟಾರ್ಟ್ ಇವಾಗ. ಸೊ ನೆಕ್ಸ್ಟ್ ಸ್ಟಾಪ್ ಈಸ್ ಹುಬ್ಬಳ್ಳಿ. ನಮ್ಮ ಫ್ರೆಂಡ್ ಒಬ್ಬನು ವೆಯ್ಟ್ ಮಾಡ್ತಿದ್ದಾನೆ ಹುಬ್ಬಳ್ಳಿಯಲ್ಲಿ. ಸೊ ಅಲ್ಲಿಗೆ ಹೋಗಿ ಅವನು ಜಾಯ್ನ್ ಆಗ್ತಾನೆ. ಅಲ್ಲಿಂದ ನೆಕ್ಸ್ಟ್ ನಿಪ್ಪಾಣಿಯಿಂದ ಪುಣೆ. ರೆಡಿ, ಲೆಟ್ಸ್ ಗೋ. ದೀಪು, ಆರ್ ಯು ರೆಡಿ? ಕಿರಣ್, ಫ್ಯೂಯಲ್ ಹಾಕ್ಸ್ಕೋಬೇಕಾ? ಓಕೆ. ನೋಡಿ ನಿದ್ದೆ ಬರ್ತದೆ ಅಂತೇಳಿ ಅವನು ಹೆಲ್ಮೆಟ್ ತೆಗೆದು ಓಡಿಸ್ತಿದ್ದಾನೆ. ಕಿರಣ್ ಬೈ ಇವತ್ತೆಲ್ಲ ಹೈವೇನ ನಮಗೆ. ಮನಡು ಇಲ್ಲಿ ಹೈವೇ, ಹುಬ್ಬಳ್ಳಿ ರೀಚ್ ಆಗಿವಿ. ಇದು ಹುಬ್ಬಳ್ಳಿ ಧಾರವಾಡ ಹೈವೇ. ಈ ಸಿಂಗಲ್ ರೋಡ್ ಭಾಳ ಟ್ರಾಫಿಕ್ ಇರುತ್ತೆ. ಇನ್ನು ಎಕ್ಸ್ಟೆನ್ಷನ್ ಮಾಡ್ತಿದ್ದಾರೆ ನೋಡಿ. ಆಕ್ಸಿಡೆಂಟ್ ಆಗಿದೆ, ಸಿಂಗಲ್ ರೋಡಲ್ಲ. ಲಾರಿ ನೋಡಿ, ಸಿಂಗಲ್ ರೋಡ್ ಇದ್ರೆ ಹಿಂಗೆ ಆಗೋದು. ನೋಡಿ
ಕೆ ಎಸ್ ಆರ್ ಟಿ ಸಿನು ಇದೇನು ಬಸ್ ಅನ್ಕೊಂಡನು ಇಲ್ಲ ಏನು ಇನ್ನೊಂದು ಆಕ್ಸಿಡೆಂಟ್ ನೋಡಿ. ನೋಡಿ ಇನ್ನೊಂದು ಎರಡು ಟಾಟಾ ಟೈಗರ್ ಆಲ್ಸೋ ವೋಕ್ಸ್ವ್ಯಾಗನ್. ಐ ಸಾರಿ. ಇನ್ನು 400 ಕಿಲೋಮೀಟರ್ ಇದೆ ಅಷ್ಟೇ ಪುಣೆ. ಇನ್ನು 400 ಅಂದರೆ 400 ಅಂದರೆ ಇನ್ನೊಂದು 6 ಅವರ್ಸ್. ಏನಾಗಿದೆನೋ ಗೊತ್ತಿಲ್ಲ, ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಇಲ್ಲಿ. ಬೆಳಗಾಂ ಆದಮೇಲೆ ಓಹೋ ಫುಲ್ಲು ಟ್ರಾಫಿಕ್. చూడదా కాదు ఎప్పో ఏ ట్రాఫిక్. ఏ కాదు దీపు ఎందుకో నించో వేసింది బస్ అంతే. ఏ ಟ್ರಾಫಿಕ್ ಅಪ್ಪು. ಅಲ್ಲಿ ಒಂದು ಬಸ್ ನಿಂತಿದ್ದಕ್ಕೆ ಇಷ್ಟೊಂದೆಲ್ಲ ಟ್ರಾಫಿಕ್ ಬಿಟ್ರೆ ಹಿಂಗೆ ಬೆಳಗಾಂವರೆಗೆ ಹೋಗ್ತಿದ್ರೆ ಟ್ರಾಫಿಕ್ ಇದೆ ಆ ಕಡೆ ಇರೋದು. ಯಾವುದೋ ಬ್ರಿಡ್ಜ್ ಕಟ್ಟಿಸ್ತಾ ಇದ್ದಾರೆ. ಎಷ್ಟು ದೊಡ್ಡ ಬ್ರಿಡ್ಜ್, ಮಯೂರ್. ವ್ಯೂ ಮಾತ್ರ ಅವಸಮ್. ಫ್ಲೈವರ್ ಆದಮೇಲೆ ಮೇಲೆ ಹೋದ್ರೆ ಸೂಪರಾಗಿರುತ್ತೆ. ನೋಡಿ ನಮ್ಮ ಕಷ್ಟಗಳು. ಒನ್ ಡೇಯಲ್ಲಿ 80 ಕಿಲೋಮೀಟರ್ ಹೊಡಿಬೇಕಂದ್ರೆ ಹಿಂಗೆ ಆಗೋದು. ಆರಾಮಾಗಿ ಹಾಕ್ಬೋದು ಇಟ್ಟಿದ್ದಾರೆ. ಸೂಪರ್ ಕಂಫರ್ಟಬಲ್. ಇವಾಗ ಲಂಚ್ ಆಯಿತು, 5 o'clock ಆಗಿದೆ. ಸೊ ಇವಾಗ ಲಂಚ್ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಮತ್ತೆ ಪುಣೆ ಕಡೆಗೆ ನಮ್ಮ ಸವಾರಿ ಶುರು ಮಾಡಿದ್ದೀವಿ. ಇನ್ನು 270 ಕಿಲೋಮೀಟರ್ಸ್ ಇದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೋ. ಆಲ್ಮೋಸ್ಟ್ ಪುಣೆಗೆ ರೀಚ್ ಆಗೋಣ ಇವತ್ತು ಅಂದ್ಕೊಂಡಿದ್ವಿ. ಯಾಕಂದರೆ ಮತ್ತೆ ನಾಳೆ ನಮಗೆ ಪುಣೆಯಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗಬೇಕು. ಅಲ್ಲಿಗೆ ಡಿಸ್ಟೆನ್ಸ್ ಜಾಸ್ತಿ ಆದರೆ ಮತ್ತೆ ನಾಳೆ ಕೂಡ ಜಾಸ್ತಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇವತ್ತು ಲೇಟ್ ಆದರೂ ಪರವಾಗಿಲ್ಲ. ಸೊ 10 o'clockವರೆಗೆ ಹೋಗೋಣ, 10-11 ಆದರೂ ಪರವಾಗಿಲ್ಲ ಅಂದ್ಕೊಂಡು ಅಷ್ಟವರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ, ತಿಳಿಸಿ. ಇವಾಗ ನೆಕ್ಸ್ಟ್ ಒಂದು ಫ್ಯೂಯಲ್ ಸ್ಟಾಪು, ಅದಾದಮೇಲೆ ನೆಕ್ಸ್ಟು ಪುಣೆಗೆ ಅಂದರೆ ಇನ್ನು ಮಧ್ಯದಲ್ಲಿ ಒಂದು 2 ಸ್ಟಾಪ್ ಮಾಡ್ತೀವಿ. ಅದಾದಮೇಲೆ ಇನ್ನು ಡೈರೆಕ್ಟ್ ಪುಣೆಗೆ ಹೋಗೋದ್ರಿ. ಸನ್ಸೆಟ್ ಆಗ್ತಾ ಬಂತು. ಸೊ ಇದು 3rd ಫ್ಯೂಯಲ್ ಸ್ಟಾಪು, ಇದು 3ನೇ ಫ್ಯೂಯಲ್ ಸ್ಟಾಪು. ಬೆಳಗಿಂದ 2 ಸಲ ಹಾಕ್ಸ್ಕೊಂಡಿದ್ದೀವಿ ಆಗಲೇ. ಹೈವೇ ಸರಿ ಇಲ್ಲ ರೀ, ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಡಿವಿಯೇಷನ್ಸ್ ಇದ್ದಾವೆ, ಅದಕ್ಕೆ ಲೇಟ್ ಆಗ್ತಿರೋದು. ಅಬ್ಬ ಫುಲ್ ಟ್ರಾಫಿಕ್ ರೀ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕ್ಕು, ಅದರೊಳಗೆ ರೋಡ್ ಡೈವರ್ಷನ್ಸು. ಬಟ್ ಏನಂದರೆ ಈ ರೋಡ್ ಹೆಂಗಿದ್ರೆ ನೋಡಿ ಹೆಂಗೆ ರೀಚ್ ಆಗಿದೆ ಏನು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಾರೆ ಇವಾಗ. ಎಷ್ಟು ಕಷ್ಟ ನೋಡಿ, ಎಲ್ಲ ಇವಾಗೇ ಸ್ಟಾರ್ಟ್ ಮಾಡಿದ್ದಾರೆ. ಈ ಚೆನ್ನಾಗಿರೋ ರೋಡ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಫುಲ್ ಟ್ರಾಫಿಕ್, ಫುಲ್ ಡೈವರ್ಷನ್ಸ್. ಇನ್ನು ರಾತ್ರಿ ಆದಮೇಲೆ ಇನ್ನೂ ಕಷ್ಟ ಆಗಿಬಿಡುತ್ತೆ.
ಆ ಥರದ ಮೇಲೆ ಅಸಲು ಅಂದರೆ ಫಾಸ್ಟ್ ಹೋಗಾಗಲ್ಲ, ಬೆಳಕಿರಲ್ಲ, ಡ್ರೈವರ್ಸ್ ಸರಿ ಕಾಣಲ್ಲ. ನಮ್ಮ ಲೈಟ್ ನಂಬ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಹತ್ತೋದ್ರೆ ಸೂರ್ಯ ಇರ್ತಾನೆ. ನೋಡಿ, ನಾನು ಫಾಗ್ಲೈಟ್ ಹಾಕ್ಸಿಲ್ಲ, ನಮ್ಮ ಫ್ರೆಂಡ್ ಹಾಕ್ಸಿದ್ದಾನೆ. ಕಟ್ಟಾಗ್ದು ಎಷ್ಟು ಫೋಕಸ್ ಆಗಿದೆ ನೋಡಿ, ಸಖತ್ತಾಗಿ ಅಲ್ಟಿಮೇಟ್ ಇದೆ ಲೈಟಿಂಗ್. ಕಟ್ಟಾಗ್ದು ನೋಡಿ, ಸೂಪರ್ ಲೈಟಿಂಗ್. ಎಲ್ಲರೂ ಸೈಡ್ ಸೇರ್ಕೋಬೇಕಂಗೆ. ಸತಾರ ರೀಚ್ ಆಗಿವಿ. ಇವಾಗಿದೆ ಘಾಟ್ ಸೆಕ್ಷನ್ ಇದೆ. ಸೊ ಪುಣೆಗಿನ್ನ 100 ಕಿಲೋಮೀಟರ್ಸ್ ಇದೆ. ಟೈಮ್ 8:30 ಆಗಿದೆ. 100 ಕಿಲೋಮೀಟರ್ಸ್ ಅಂದರೆ 9:30, 10ಗೆ ಹೋಗ್ತೀವಿ ಪುಣೆಗೆ. ಟನಲ್ ಫಸ್ಟ್ ಟೈಮ್ ನನ್ನ ಬೈಕ್ ಟನಲೆಲ್ಲ ಹೋಗ್ತಿರೋದು ಫಸ್ಟ್ ಟೈಮ್. ನೋಡಿ, ಟೈಮ್ ನಾವು ಪುಣೆಗೆ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಯಿತು. ಇವಾಗ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಬುಕ್ ಮಾಡ್ಕೊಂಡು ಇವಾಗ ರೂಮಿಗೆ ಹೋಗ್ತಿದ್ವಿ. ಇವತ್ತು ಸಕ್ಸಸ್ಫುಲಿ ಡನ್ ವಿತ್ 880 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು ಟು ಪುಣೆ. ಇದು ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ವಿಲ್ ಗೋ ಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ.